ಕಿರಿಕಿರಿನ ಬ್ಯಾಗ ನೀವು ಸಂತರ ಆತು, ನೀವು ನಿಮ್ ಭಜನೆ ಆತು, ಈ ಕಡೆ ನಮ್ ಹನಿಕೆನ ಹಾಕ್ಬೇಕು. ಯಾಕೆ ಯಾರ ಹತ್ರ ನಾವು ಯಾವ ಪ್ರಶ್ನೆಯನ್ನ ಕೇಳಬೇಕು ಅದು ನಮ್ಗೆ ಬದುಕ್ತೀವಿ. ಸಂತ ಮಹಾತ್ಮರ ಗುಣಗಳು ನಮ್ಮಲ್ಲಿ ಎಲ್ಲಿವರೆಗೆ ಬರೋದಿಲ್ಲೋ ಅಲ್ಲಿವರೆಗೂ ಸಂತ ಮಹಾತ್ಮರ ಅಸ್ತಿತ್ವವನ್ನು ತಿಳಿಯೋದಿಲ್ಲ. ತುಕಾಮನೆ ಅಂಗಿ तरीच महिमा किंवा भक्तांचा महिमा भक्तचे जानती दुर्लभया गती आणि ಇನ್ನೊಬ್ಬರಿಗೆ ದುರ್ಲಭದ ನಾವು ಮಾತ್ರ ಸಾಕಷ್ಟು ಹೇಳ್ಬೋದು, ವರ್ಣನೆ ಮಾಡ್ಬೋದು, ಆದ್ರೆ ಯಾಕಂತ ಕೇಳಿದ್ರೆ ಯಾವ ಜಗದ್ಗುರು ತುಕೋಬಾರರು ಜಗತ್ತಿನ ಹಿತವನ್ನ ಇಟ್ಟುಕೊಂಡು ಹಿತದೃಷ್ಟಿಯನ್ನು ಇಟ್ಟುಕೊಂಡು ಸಂತ ಮಹಾತ್ಮರು ಶರಣರು ಸತ್ಪುರುಷರು ನಮ್ಮ ವಿಶ್ವಮೌಳಿ ಜ್ಞಾನೋಬ್ಬರಾಯರು ಈ ಪಂಡರಿ ಸಂಪ್ರದಾಯದ ರಚನೆಯನ್ನ ಪಾಯಾಭರಣಿಯನ್ನು ಮಾಡಿದ್ದಾರಲ್ಲ. ಜ್ಞಾನದೇವಿ ರಚಿತಾ ಪಾಯ ಉಭಾರಿದ ಪ್ರಮಾಣ ನಿಮಗೆಲ್ಲ ಪಾಠದಲ್ಲಿರಲಿ. ನಾನು ಯಾಕೆ ಹೇಳ್ತಾ ಇದ್ದಂದ್ರೆ ಅಲ್ಲಿಂದ ಇಲ್ಲಿವರೆಗೆ ಬಂದಿರತಕ್ಕಂತ ಈ ಸಂಪ್ರದಾಯದಲ್ಲಿ ಯಾರಿಗೂ ಕೂಡ ಕೇಳಿದ್ರೆ ಅವಂಗ ರಚನೆ ಸಾಕಷ್ಟು ಇರ್ಬೋದು, ಆದ್ರೆ ಸಿದ್ಧಾಂತ ಮಾತ್ರ ಇಲ್ಲದ್ದು ಒಂದದು. ಐಸೆ ವಿಠೋಬಾಚೆ ನಾಮ ಉಚ್ಚಾರಿತ ಅಲ್ಲಿ ಯಾರಿಗೂ ಕೇಳಿ ನೀವು ಅವ್ರು ಎಲ್ಲರಿಗೂ ಕೇಳಿ ಕೇಳಿ ಮಾಡಿದ್ರೆ ಇದನ್ನ ಸಂಪ್ರದಾಯ ಸುಮ್ಮನೆ ಮಾಡಿಲ್ಲ. ಈ ಸಂಪ್ರದಾಯ ರಚನೆ ಮಾಡ್ಬೇಕಾದ್ರೆ ತುಟಿ ಬೋರು ಸಂಚಿತ ಕ್ರಿಯಾಮಾನ ಐಸೆ ವಿಠೋಬಾಚೆ ನಾಮ ಉಚ್ಚಾರಿತ ವಸುನ ಸಖಿ ಪಾಪ ಇವು ಕ್ರಿಯಾತ್ಮಕ ಆದವು. ಇವು ಬಿಟ್ಟು ಇವಕ್ಕೆಲ್ಲಕ್ಕೂ ಒಂದೇ ಸಾಕು. ಆದ್ರೆ ಮುಂದೆ ವೇದ ಶಾಸ್ತ್ರ ಶ್ರುತಿ ಪುರಾಣ ಇವಕ್ಕೂ ಎಲ್ಲ ಕೇಳ್ಯಾರ. ಒಬ್ಬೊಬ್ಬರೇನಂದ್ರು ವೇದಾರ್ಥ ವೇದಾರ್ಥ ಶಾಸ್ತ್ರಾಂತ ಶಾಸ್ತ್ರಾರ್ಥ ಅಂಶಃ ಪಾರಮಾರ್ಥ ವೇದ ಅದರ ಅರ್ಥ ಅದು ಕೂಡ ಇರ್ಬೋದು. ಆದ್ರೆ ನಮ್ಮ ಪಾರಮಾರ್ಥದ ಅರ್ಥ ಯಾಕಂದ್ರೆ ತುಕೋಬರೇ ಇನ್ನೂ ಹೇಳ್ತಾ ಇದಾರೆ, ಯಾವ ಸಂಪ್ರದಾಯವನ್ನ ರಚನೆ ಮಾಡ್ತಾ ಇರಬೇಕಾದ್ರೆ ಆ ವೇದ ಶಾಸ್ತ್ರ ಪುರಾಣ ಶ್ರುತಿಯನ್ನ ಎಲ್ಲ ಅಳದು ಬಿಟ್ಟಿದೀವಿ ಅಂತ ಹೇಳಿ ಅವ್ರು ಹೇಳ್ತಾರೆ. ಅಲ್ಲ, ಯಾವ ಪರಮಾತ್ಮನನ್ನ ನಾವು ನಮ್ಮ ಅಸ್ತಿತ್ವದಲ್ಲಿ ಇಟ್ಕೊಂಡಿವೋ ಆ ವೇದಗಳು ಶ್ರುತಿಗಳು ಶಾಸ್ತ್ರಗಳು ಆ ಪರಮಾತ್ಮನ ಬೆನ್ನ ಹತ್ತಿ ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ, ಯೋಗಿಯಾಂಚಿ ಧ್ಯಾನಿ ಧ್ಯಾತ न आतुडसी तो आमापासी ಅವ್ರ ಕೈಗೆ ಸಿಕ್ಕಿಲ್ಲ.